ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ ಏನಾಗುತ್ತೆ ಅಂತ ನೋಡೋಣ. ಗುರು ಕರ್ಕಾಟಕ ರಾಶಿಯಲ್ಲಿ ಬಂದು ಕೂತ ಅಂದ್ರೆ ಬಹಳಷ್ಟು ಬೆನಿಫಿಟ್ಗಳು ಯಾರ್ಯಾರಿಗೆ ಆಗುತ್ತೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟಿದೆ. ತುಂಬಾ ಅದ್ಭುತವಾದ ಕಾರ್ಯಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕುಂಭ, ಮೀನ, ವೃಷಭ, ಮೇಷದವ್ರಿಗೆ ಕೂಡ ಚೆನ್ನಾಗಿದೆ. ಇಲ್ಲಿ ಗುರು ದೃಷ್ಟಿ ಇದೆಯಲ್ಲ, ಅದು ನವಾಂಶ ಕುಂಡಲಿಯಲ್ಲಿ ತುಂಬಾ ಜಾತಕದಲ್ಲಿ 10ನೇ ಮನೆ ಯಾರಿಗೆ ಗುರು ನಡೀತಾ ಇದೆ ಅವ್ರಿಗೆ ಉದ್ಯೋಗದಲ್ಲಿ ಬಡ್ತಿ ಪಡೆಯೋ ಸಾಧ್ಯತೆ ಇದೆ. 10ನೇ ಮನೆಯಲ್ಲಿ ಗುರು ಇದ್ದ ಅಂದ್ರೆ ಕರ್ಕಾಟಕ ರಾಶಿಗೆ ಆ ಮನೆ, ಗುರುವಿನ ಮನೆ ಉಚ್ಚ ಸ್ಥಾನ. ಅಲ್ಲಿ ಗುರು ಕೆಲವೊಂದು ಅದ್ಭುತವಾದ ಉನ್ನತ ಹುದ್ದೆಗಳನ್ನ ಕೊಟ್ಬಿಡ್ತಾನೆ. ನೋಡಿರ್ತೀರಿ ರಾಜಕೀಯದಲ್ಲಿ ಹೇಗೆ ಸಂಚಲನ ಆಯ್ತು ಅಂತ. ಎಲ್ಲದರಲ್ಲೂ ಬರ್ತಿ ಸಿಗುವಂತ ಸಮಯ ಈಗಾಗುತ್ತೆ. ಗುರು ಅಷ್ಟೊಂದು ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗ ಇದೆ. ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಕೆಲಸಕ್ಕೆ ನಿಮ್ಗೆ ಪ್ರಶಂಸೆ ಬರುತ್ತೆ, ತುಂಬಾ ಮೆಚ್ಚುಗೆ ಆಗುತ್ತೆ. ಮತ್ತು ಹೆಸರನ್ನ ಕೀರ್ತಿವಂತರಾಗ್ತೀರಿ ನೀವು. ಈ ಒಂದು ವರ್ಷ ತುಂಬಾ ಒಳ್ಳೇದಿದೆ ವೃಶ್ಚಿಕ ರಾಶಿಯವರಿಗೆ. ಯಾಕೆ ಅಂದ್ರೆ ಗುರುವಿನ ದೃಷ್ಟಿ ಮತ್ತು ನೋಟ ಮತ್ತು ನಿಮ್ಮ ಜಾತಕದಲ್ಲಿ ಶುಕ್ರ ದಶೆ ನಡೀತಾ ಇದ್ರೆ ಯು ಆರ್ ಆಲ್ಸೋ ಒನ್ ಆಫ್ ದಿ ಕಿಂಗ್. ಅಷ್ಟು ಅದ್ಭುತವಾಗಿದೆ. ಮತ್ತು ಗುರು ದಶೆ ನಡೀತಾ ಇದ್ರೆ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಅದ್ಭುತ. ಗುರು ರಾಶಿಯಲ್ಲಿ ಗುರು ದಶೆ ನಡೀತಾ ಇದೆ, ದೃಷ್ಟಿ ಚೆನ್ನಾಗಿದೆ, ಶುಕ್ರ ದಶೆ ನಡೀತಾ ಇದೆ, ಬುಧ ದಶೆ ನಡೀತಾ ಇದೆ. ಅದ್ಭುತ ಜ್ಞಾನಕಾರಕ ಯೋಗ ವೃಶ್ಚಿಕ ರಾಶಿಯವರಿಗೆ. ಹೀಗಾಗಿ ಎಲ್ಲರಿಗೂ ತುಂಬಾ ಒಂದು 5 ರಾಶಿಯವರಿಗೆ ಅದ್ಭುತವಾದ ಕೆಲಸಗಳು, ಕಾರ್ಯಗಳು ಯಶಸ್ವಿಯಾಗುತ್ತೆ. ನೀವು ಏನ್ ಮಾಡಿ ಅಂದ್ರೆ ಪಾಸಿಟಿವ್ ಅಫರ್ಮೇಶನ್. ಮೀನ್ಸ್ ಈ ಯೂನಿವರ್ಸ್ಗೆ ನೀವು ನನಗೆ ಇದು ಒಳಿತಾಗಿದೆ ಅನ್ನೋ ಭಾವವನ್ನು ವ್ಯಕ್ತಪಡಿಸಿ. ಆಗ ಗುರು ಶಾಂತ ರೀತಿಯಿಂದ ನೆಮ್ಮದಿಯನ್ನು ಕೊಡ್ತಾನೆ. ಗುರುವಿನ ಕಾರ್ಯ ಮುಂದೆ ನೆಮ್ಮದಿ, ಶಾಂತತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನ್ ಸಿಗ್ಬೇಕಾಗಿದೆಯಲ್ಲ ಸಿಕ್ಕಂತ ಭಾವನೆಯನ್ನ ಗುರು ನಿಮ್ಗೆ ಕೊಟ್ಟೋಗ್ತಾನೆ. ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ಗುರು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ನಿಮ್ಗೆ ಯಶಸ್ವಿಯನ್ನ ಮುನ್ನಡೆಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಜಾತಕದಲ್ಲಿ ಯಾರ್ಯಾರು ನವಾಂಶ ಕುಂಡಲಿಯಲ್ಲಿ ಗುರು ಎಲ್ಲಿದ್ದಾನೋ ನೋಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಗುರುವಿನ ಫಲ ಇಷ್ಟು ತಿಂಗಳಲ್ಲೇ ಇಷ್ಟೇ ಒಳ್ಳೆ ಕಾರ್ಯ ಆಗುತ್ತೆ ಅಂತ ನಿಖರವಾಗಿ ಹೇಳಬಲ್ವಿ. ಅದ್ರ ಜೊತೆಗೆ ಈ ಆಂತರ್ಯದಲ್ಲಿ ಧ್ಯಾನದ ಒಂದು ಕ್ರಿಯೆಯನ್ನು ನೋಡೋಣ. ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ರಿ, ನನಗೆ ಧ್ಯಾನನ ಆಗ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾ ಇದ್ರಿ, ಬೆಂಗಳೂರು, ಮೈಸೂರು ಎಲ್ಲರೂ. ಧ್ಯಾನ ಅಂದ್ರೆ ಏನು? ಏಕಾಗ್ರತೆಯಿಂದ ಆ ಕ್ಷಣದ ಜೊತೆ ಇರುವ ಸ್ಥಿತಿಯನ್ನ ನೀವು ನೋಡ್ಕೋಬೇಕಲ್ಲ. ಈ ಕ್ಷಣ ನಾನು ಇಲ್ಲಿದ್ದೀನಿ, ನನ್ನ ಮನಸ್ಸು ಎಲ್ಲೋ ಹೋಯ್ತು ಅಂದ್ರೆ ದಟ್ಸ್ ರಾಂಗ್. ಈ ಕ್ಷಣ ಇಲ್ಲೇ ಇದ್ದೀನಿ, ಇಲ್ಲೇ ಇರಿ ಅಷ್ಟೇ. ಧ್ಯಾನ ಕೂತಾಗೂ ಕೂಡ ನಿಮ್ಮ ಮನಸ್ಸು ಎಲ್ಲೆಲ್ಲ ಹೋದ್ರೆ ತಾಸುಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ನೀವೆಲ್ಲ. ಅದು ಧ್ಯಾನದ ಸ್ಥಿತಿ ಅಲ್ಲ. ಆ ಕ್ಷಣದಲ್ಲಿ ನೀವು ಇದ್ದೀರಿ ಅಂದ್ರೆ ಪ್ರತಿ ಕ್ಷಣ ಬರೋ ಥಾಟ್ಸ್ಗಳನ್ನ, ನೆಗೆಟಿವ್ ವೇವ್ಸ್ಗಳನ್ನ ಆ ಕ್ಷಣ ಕಟ್ ಮಾಡಿ ಹಾಕ್ಬೇಕು. ಎಷ್ಟು ಅಂದ್ರೆ ಅದು ಬರ್ತಾ ಇರುತ್ತೆ. ದಟ್ಸ್ 41 days. ಇದು ಮಂಡಲ ಅಂತ ಅನ್ಕೊಳ್ಳಿ. ಒಂದು 41 days, 1 hour ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ, ಏನು ಮಾಡಬೇಡಿ. ಚಿಕ್ಕದಾಗಿ ನಾನೇನ್ ಕೆಲವೊಂದು ಮಂತ್ರ ಕೊಟ್ಟಿದ್ದೀನಲ್ಲ, ಮಂತ್ರ ಮೂಲ ಬೀಜಾಕ್ಷರ ಕೊಟ್ಟಿದ್ದೀನಲ್ಲ, ಅದು ಒಂದನ್ನ ಜಪಿಸಿ. ಆ ಮೂಲ ಬೀಜಾಕ್ಷರ ನಿಮ್ಮ ನೆಮ್ಮದಿಗೆ ಅದ್ಭುತವಾದ ಕೆಲಸ ಮಾಡುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ಧ್ಯಾನ ಸಾಧನೆ ಹೆಚ್ಚೆಚ್ಚು ಮಾಡ್ಕೊಳ್ಳಿ ಮತ್ತು ನೆಮ್ಮದಿಯಾಗಿ ಸಂತೋಷಕರವಾಗಿ ಈ ಒಂದು ಜೀವನವನ್ನ ನಡೆಸಿ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ನನ್ನ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವಂದನೆಗಳು.